ಇನ್ಮೇಲೆ ನೀವು ನಿಮ್ ರೂಮಲ್ಲಿ ಇರೋ ಹಾಗಿಲ್ಲ. ನಿಮ್ ಮಂಚ ಇದೆಯಲ್ಲ ಅಲ್ಲಿ ಮಲ್ಕೊಳ್ಳಿ. ಮಮ್ಮಿ 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 ಥ್ಯಾಂಕ್ಸ್ ಮಮ್ಮಿ. ನನ್ ಕಷ್ಟ ನೋಡಕ್ಕಾಗ್ದೆ ಮತ್ತೆ ರೂಮ್ ನನಗೆ ಕೊಡ್ಸ್ತಾ ಇದ್ಯಾ? ನೀನಲ್ಲ, ಆ ರೂಮ್ ಅಲ್ಲಿ ತಾರ ಇರ್ತಾಳೆ. ಮತ್ತೆ ಮಮ್ಮಿ ನಾನು ನೀನೊಂದ್ ಕೆಲ್ಸ ಮಾಡು, ಇಷ್ಟು ದಿನ ಎಲ್ಲಿದ್ಯೋ ಅಲ್ಲೇ ಇರು. ಮತ್ತೆ ಇವರು ಎಲ್ಲಾದ್ರೂ ಮಲ್ಕೊಳ್ಳಿ, ನನಗೇನು. ನಿನಗೇನು ಅಂದ್ರೆ ನಿನಗೇನು ಅಂತಂದ್ರೆ ನಾವೇನ್ ಬೀದಿಲ್ ಮಲ್ಕೋಬೇಕಾ ಸಕ್ರೆ? ಬೀದಿಲ್ ಆಗಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಮಲ್ಕೊಳ್ಳಿ, ಅದೆಲ್ಲ ನನಗೇನು ಬೇಡ. ಅಮ್ಮ ಯಾಕಮ್ಮ ಇದೆಲ್ಲ? ಚೆನ್ನಾಗಿದೆ ತರ, ಇದನ್ನೆಲ್ಲ ನೀನೇ ಹೇಳ್ಕೊಟ್ಟಿದ್ಯಾ ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತಿದೆ. ಬೇಕಿದ್ರೆ ನಮ್ನೇ ಕೇಳು, ಅವ್ರ ಹತ್ರ ಏನ್ ಹೇಳ್ಸೋದು? ಏನೇ ವಾಯ್ಸ್ ರೈಸ್ ಮಾಡ್ತಿದ್ದೆ ನಂಗ್ಲಿ? ವಾಯ್ಸ್ ನಾನ್ ಯಾಕದೆ ರೈಸ್ ಮಾಡ್ಬೇಕು? ಇವಳು ಮೊದ್ಲು ದಿನ ಇಲ್ಲಿ ಮಲ್ಗಿದಾಗೆ ನಾನ್ ಹೇಳ್ದೆ, ಬಾ ನನ್ ಜೊತೆನೆ ಮಲ್ಕೋ, ನಮ್ ಮನೆ ಹೊರಗ್ ಮಲ್ಕೋತಾರೆ ಅಂತ. ನಾನ್ ಹೇಳಿಲ್ವಾ ಕೇಳಿ ಅವನೇ? ಇವಳು ಸಮೃದ್ಧಿಯಾಗಿ ಬೆಳೆದ ಮಗಳು. ಹೂವು ನಾರ್ ಜೊತೆ ಎಲ್ಲ ಮಲ್ಕೊಳ್ಳೋದ್ ಬೇಡ ಅಂತ ನಾನೇ ನಿರ್ಧಾರ ಮಾಡಿದೀನಿ. ನೀವ್ ಯಾಕ್ ನನ್ ಬಗ್ಗೆ ಏನು ಗೊತ್ತಿಲ್ದೆ ಮಾತಾಡೋದು? ನಾನ್ ಯಾಕೆ ಇದನ್ನೆಲ್ಲ ಹೇಳ್ಕೊಡ್ತೀನಿ? ಅದಕ್ಕೆ ಯಾಕಮ್ಮ ದಬಾಯಿಸ್ಕೊಂಡ್ ಬಂದ್ ನಿಂತಿದ್ಯಾ? ನಿನಗ್ ಅನ್ಯಾಯನ ಮಾಡಲ್ಲ ಅಂತ ತಾನೇ ಹೇಳೋದು. ಹಾಗೆ ಹೇಳ್ತಿಲ್ಲ ನೀವು, ಹಾಗೆ ಹೇಳಿದ್ದು. ತಪ್ಪಾಗಿ ಅರ್ಥ ಮಾಡ್ಕೋತಾ ಇರೋದು ನೀನು. ಒಂದು ವಾರ ಆಗೋಗುತ್ತೆ ತಾರ್ನೇನಾದ್ರು ಅಂದ್ರೆ ನಂಗೆ. ಇನ್ನು ಈ AK-47 ಬದುಕೇ ಇದೆ. ಅದ್ ಏನ್ ಯುದ್ಧ ನಡೆಯುತ್ತೋ, ಯಾವ ಸೈನಿಕ ಬರ್ತಾನೋ ನಾನ್ ನೋಡೇ ಬಿಡ್ತೀನಿ. ಏನೋ ಮತ್ತೆ ಸಾಯ್ಸು 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 ನೋಡೋಣ, ಸಾಯ್ಸು. ಶ್ರೀರಂಗ ಏನ್ ಬಂದು ಹೋಗಿದ್ಯಪ್ಪ ನಿಮ್ಗೆಲ್ಲ? ನಾನು ಇನ್ನೂ ಬದುಕಿರುವಾಗ ಹೀಗೆಲ್ಲ ಮಾತಾಡ್ತಿರೋ. ಶಾಂತಿ, ಏನ್ ಬಂದು ಹೋಗಿದ್ಯಾ ನಿಮ್ಗೆ ರೋಗ? ನಿಮ್ ಮಗನ್ ಜೊತೆ ಮಾತಾಡಿ. AK-47 ಅಂತೆ, ಸಾಯಿಸ್ಬಿಡ್ತಾನಂತೆ. ನೀವೆಲ್ಲ ಗುಂಪು ಗೊಂಚಲಗಳು ಕಟ್ಕೊಂಡು ಮೀನ ವಿರುದ್ಧ ನಿಂತಿಲ್ವಾ? ಏನು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ಇವಳ ನೀವು? ಅಯ್ಯೋ ಅಮ್ಮ, ಸ್ವಲ್ಪ ಎಲ್ಲರೂ ಸಮಾಧಾನವಾಗಿ ಮಾತಾಡಿ. ಯಾಕೆ ಜಗಳ ಆಡೋದು? ನನ್ನಿಂದನೇ ಇದೆಲ್ಲ ಆಗ್ತಾ ಇರೋದು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹಂಗ್ ಮಾಡುತ್ತಾರ. ಮೊದಲು ಯುಗೋ, ಆಮೇಲೆ ಮೀನನ್ನು ಗೋ ಮಾಡಿಸ್ತೀನಿ. ನೋಡ್ ಮಮ್ಮಿ ಇವ್ರು ಹೆಂಗ್ ಹೊಡಿಯುತ್ತೆ. ಎದ್ದು ಮದ್ದು ಸ್ವರೂಪಾಯ, ಎಮ್ಮೆ ಕೋಣಾಯ ಮಂಗಲಮ್ಮನ ಹಾಗೆ ಬೆಳೆದಿದ್ದಾನಲ್ಲ ರೌಡಿ. ಬೀದಿ ರೌಡಿ ಆಗೋಗಿದ ನೀವು. ಯಾಕೋ ಕೈ ಮುಡ ಸೂರ್ಯ? ನೀನ್ ಯಾಕೋ ಮನೆ ಹೆಣ್ಮಕ್ಳ ಮನೆ ಬಿಟ್ಟು ಕಳಿಸ್ತೀನಿ ತರೋದು? ನಾನೆಲ್ಲಿ ಕಳಿಸ್ತೀನಿ ಅಂತ ಅಂದೆ, ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದು. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಅದೆಲ್ಲ ಆಮೇಲೆ ನಿನ್ ಮಾತು. ವಯಸ್ಸಿಗೆ ಬಂದಿರೋ ಮಗು ಇದು, ಆಲೆ ನೀನ್ ನಡ್ಕೊಂಡ್ ಮಲ್ಕೊಂಡಿದ್ದಾಳೆ. ಇವಳಗೊಂದ್ ರೂಮ್ ಬೇಡ್ವಾ? ಈ ನಾನು ಹೆಣ್ಮಗಳೇ, ಅವಳೆಲ್ಲ ಮಲಗ್ಬೇಕು. ನೀನ್ ಏನೇ ಬಂದೋಗಿರು ಶಾಂತಿ, ಏನಾಗುತ್ತೆ ಇವಳ ಮೇಲೆ ಮುಗಿ ಬಿಡ್ತೀಯಲ್ಲೇ. ಬೇರೆ ವ್ಯವಸ್ಥೆ ಏನಿದೆ? ಅಯ್ಯೋ, ನನ್ ರೂಮ್ ಇದೆ, ನಾನ್ ಬೇಕಾದ್ರೆ ಹಾಲಲ್ಲಿ ಮಲಗ್ತೀನಿ. ತಾರ ನನ್ ರೂಮಲ್ಲೇ ಮಲಗ್ಲಿ. ಬೇಡ ರವಿ, ನಾಳೆ ದಿನ ಶ್ರುತಿ ಬಂದೇ ಬರ್ತಾಳೆ. ಅವಳು ಅನುಕೂಲಸ್ತ್ರ ಮನೆ ಮಗಳೇ. ನಾಳೆ ದಿವಸ ಈ ರಾವಣಿ ಬಂದು ಆ ಶ್ರುತಿ ಬಂದಾಗ ಕಟ್ಟಕಡೆಗೆ ಇವ್ರನ್ನ ಬಿಟ್ಕೊಡು ಅಂತ ಕೇಳೋದು ರೂಮ್ನ. ಯಾಕೋ ಹೊತ್ತರೇಕೋ ಹೋಗ್ತಾ ಇದೆ ಶಾಂತಿ. ಒಂದ್ ಕೆಲಸ ಮಾಡಿ, ನಾನು ಹೊರಗೆ ಮಲ್ತೀನಿ, ನೀನು ತರ ಒಳಗೆ ಮಲ್ಕೊ. ಅಯ್ಯೋ, ನೀವ್ ಯಾಕೆ ಹೊರಗಡೆ ಮಲ್ಕೋಬೇಕು? ಅವ್ರಿಗೆ ಮಂಚ ಇದೆ, ಅವ್ರಿಗೆ ಅದ್ರ ಮೇಲೆ ಮಲ್ಗಿ ಅಭ್ಯಾಸ ಇದೆ, ಮಲ್ಕೋತಾರ ಬಿಡಿ. ಏನಂಗ್ಲಿ, ನೀನೇನು ಗುಟ್ಟ ಮಂಚದ ಮೇಲೆ ಹುಟ್ಟಿದ್ಯೇನೆ? ಅದ್ ಯಾವ ಗೋಣಿ ಚೀಲದ ಮೇಲೆ ನಿಮ್ಮ ಅಮ್ಮ ನಿನಗ್ ಜನ್ಮ ಕೊಟ್ಟಿದ್ರು ಏನೋ. ಬೀಣ ನೀವ್ ಏನ್ ಹೇಳಿದ್ರು ಕೇಳ್ತೀನಿ. ಬೀದಿಲು ಮಲ್ಕೋ ಅಂದ್ರೆ ನನ್ ತೋಳ್ ಮೇಲೆ ಮಲ್ಕೋತೀನಿ. ಆದ್ರೆ ನನ್ ತಾಯಿ ಅರ್ಹತೆ ಬಗ್ಗೆ, ನನ್ ತಂದೆ ಯೋಗ್ಯತೆ ಬಗ್ಗೆ ಮಾತ್ರ ಮಾತಾಡ್ಬೇಡಿರುತ್ತೆ. ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಂತೀನಿ, ಅದನ್ ಮಾತ್ರ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ತಡ್ಕೊಳಲ್ಲ ಅಂದ್ರೆ ಏನಾಗುತ್ತೆ? ನೀವು ನನ್ನ ತಡ್ಕೊಳಕ್ ಆಗಲ್ಲ ಅಂತ ಮನೆ ರಣ ಹಂಗ ಆಗೋಗುತ್ತೆ. ಏನ್ ಮಾಡ್ಕೋತೀಯಾ? ಏನೇನ್ ಮಾಡ್ಕೋತೀಯ ನನ್ ಮಮ್ಮಿನ ನೀನು? ನೋಜ, ಇವಾಗ ನನ್ ಕೈಯಲ್ಲಿ ಬೀಳುತ್ತೆ, ಸುಮ್ನೆ ಇರು. ಅವ್ರು ಮಾತಾಡ್ತಾ ಇದ್ದಾರೆ ತಾನೆ, ಮಮ್ಮಿ ಮಾತಾಡ್ತಾರೋ ತಪ್ಪು ಕಣೋ. ಮಾತ್ ಇವಳ ಕೀಳಾಗಿ ನೋಡ್ತಾ ಇದೆಯಲ್ಲ, ಇದು ಸರಿ ಬರಲ್ಲ ಕಣೆ ಶಾಂತಿ. ನಾನ್ ಆವತ್ತು ಹೇಳಿದ್ದನ್ನ ಇವತ್ತು ಹೇಳ್ತಾ ಇದೀನಿ. ಇಷ್ಟೊಂದು ಅವಮಾನ ಮಾಡ್ತಾ ಇದೆಯಾ ಸಕ್ರೆ? ಒಂದಲ್ಲ ಒಂದ್ ದಿನ ನೀನ್ ಇವಳು ಮುಂದೆ ನಿಂತು ತಲೆ ತಗ್ಗಿಸ್ತೀಯಾ, ಆವತ್ತು ಇವಳು ಬೆಲೆ ಏನು ಅಂತ ನಿನ್ಗೆ ಗೊತ್ತಾಗತ್ತೆ. ಈ ರೂಮ್ ತಾನೆ, ನಮಗ್ ಬೇಡ. ಬೇಕಾದ್ರೆ ನಾವು ದೇವ್ರ ಮನೆ ಮುಂದೆ ಬೇಕಾದ್ರೂ ಮಲ್ಗೋಣ. ಬೇಡ ಕಡೆ, ನೀ ಯಾವ್ದ ದೇವ್ರ ಬೇಡ ರೀ, ನಮ್ಗೆ ರೂಮು ಬೇಡ, ಇವ್ರ ಹಂಗೂ ಬೇಡ. ಮಾವ ಹತ್ರ ಸೇವೆ ಮಾಡ್ಬೇಕಲ್ವಾ, ಅದನ್ ಮಾಡೋದಕ್ಕೆ ನಾನ್ ಯಾವ ಜಾಗದಲ್ಲಿ ಇದ್ರೆ ಏನು? ಮಮ್ಮಿ ಇವಾಗ ನನ್ ವ್ಯವಸ್ಥೆ ಏನ್ ಮಮ್ಮಿ? ಇಷ್ಟು ದಿನ ತಾರ ಎಲ್ ಮಲ್ಕೋತಿದ್ಲು, ನೀನ್ ಅಲ್ಲೇ ಮಲ್ಕೋ. ಎಲ್ಲಿ? ಯು ಮೀನ್ ರವಿ ನಿಂತಿದ್ದಲ್ಲ ಈ ಜಾಗದಲ್ಲಿ? 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ ಮನೋಜ, ಬೇರೆ ವ್ಯವಸ್ಥೆ ಮಾಡ್ತೀನಿ. ಆ ಮಂಚಾನು ಈ ಪೆಂಗಿಗೆ ಕೊಟ್ಬಿಡು ಸಕ್ರೆ. ನಾನು ಮೀನ ನಮ್ ಟೀಟಿನ ಮಲ್ಕೋತಿದ್ವಿ. ಸುಮ್ನೆ ಸಾಕು ಶಾಂತಿ, ಬಾ ನನ್ ಜೊತೆ. ಎಲ್ಲಿಗೆ ಬಾ ಅಂದೆ, ರೆಡಿ ಸುಮ್ನೆ. ಯಾಕೆ ಆ 2 ಜೋಗಳ ಮೇಲೆ ಹೀಗ್ ಬಿದ್ದು ಗೋಳಾಡಿಸ್ತಾ ಇದೀಯಾ? ನಾನಲ್ಲಿ ಗೋಳಾಡ್ಸ್ದೆ. ಒಂಟಿ ಹೆಣ್ಮಗು ಹಾಲಲ್ಲಿ ಮಲ್ಕೊಂಡಿದ್ಯಲ್ಲ, ಪಾಪ ರೂಮಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂದ್ರೆ ಅದ್ರಲ್ಲಿ ಏನಿದೆ ತಪ್ಪು? ಹಾಗಾದ್ರೆ ಇವಳು ಮನುಷ್ಯರಲ್ವಾ? ಸರಿ, ತಾರನ್ನ ನೀವು ರೂಮಲ್ಲಿ ಮಲಗಿಸ್ಬೇಕು ಅಂತ ಇದೀಯಾ? ಸರಿ, ನಿನ್ ಆಲೋಚನೆ ತಪ್ಪಲ್ಲ. ಆದ್ರೆ ಹೇಳಕ್ ಒಂದು ರೀತಿ ನೀತಿ ಇಲ್ವೇನೆ? ಮಾತಿ ನಿಮ್ ನಗೆ ನುಡಿಯು, ಮಾತಿ ನಿಮ್ ಹಗೆ ಕೊಲೆಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕದೋಳ್ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಹೇಳ್ತಾರೆ. ನಾವ್ ಆಡೋ ಮಾತು ಇನ್ನೊಬ್ರು ಮನಸ್ಸನ್ನ ಗೆಲ್ಲೋ ಹಾಗಿರ್ಬೇಕು ಹೊತ್ತು ಇನ್ನೊಬ್ರನ್ನ ಕೊಳ್ಳೋ ಹಾಗಿರ್ಬಾರ್ದು. ಮುಖ್ಯ ನಂಗ್ ಮಾತಾಡಕ್ ಬರದೆ ಹಿಂಗೆ. ಮುಚ್ಚಬಾಯಿ. ಇನ್ನ 5 ಡಿಗ್ರಿ ಹತ್ರ ಆ ತಾರನ ಹತ್ರ ಹೇಗೆ ನುಳ್ಕೊಂಡ್ ಮಾತಾಡ್ತೀಯ ಅಂತ ನಾನು ನೋಡಿದ್ದೀನಿ ಅಲ್ವೇ. ನಿನ್ನೆ ಮೊನ್ನೆ ಬಂದಿರೋ ಆ ಮಗು ಮೇಲಿರೋ ಪ್ರೀತಿ, ನಮಗೋಸ್ಕರ ಸೇವೆ ಸಲ್ಲಿಸ್ತಾ ಇರೋ ಆ ಮೀನ ಸೂರ್ಯ ಮೇಲೆ ಯಾಕೆ ಇಲ್ಲ? ಈ ರೀತಿ ಬಾಯಾರಿಕೆ ಎಂದಾಗ ಸಮುದ್ರದ ಅಲೆಗಳ ಪಕ್ಕ
ಸಿಹಿ ನೀರ್ ಬರುವಾಗ ಮಾಡದಂತೆ ರಾಮ. ನಮ್ಮ ನಡವಳಿಕೆನು ಹಾಗೆ ಇರ್ಬೇಕು ಕಣೆ. ಪರಿಸ್ಥಿತಿ ಮನಸ್ಥಿತಿ ಯಾವುದೇ ರೀತಿಲಿ ಇದ್ರು ನಾವು ನಡ್ಕೊಳ್ಳೋ ರೀತಿ ಒಳ್ಳೇದಾಗೆ ಇರ್ಬೇಕು. ಸರಿ ತಪ್ಪನ್ನ ಯೋಚನೆ ಮಾಡಕ್ ಬರ್ದೇ ಇರುವಂತ ಮನಸ್ಸು ಮನುಷ್ಯ ಇದ್ರೆಷ್ಟು ಹೋದ್ರಷ್ಟೇ. ನನಗೇನ್ ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡಿದೀನಿ. ತಪ್ಪು ಇದುವರೆಗೂ ತಾನು ಮಾಡಿರೋ ತಪ್ಪು ಅಂತ ಒಪ್ಕೊಂಡಿಲ್ಲ. ಆದ್ರೆ ಅಲ್ಲಿ ನೋಡಿ ಎಡಕೈಯಲ್ಲಿ ಬರೀತ ನನ್ ತಾರಾ ಕೂಡ ಏನೇ ಮಾಡಿದ್ರು ಎಡಕೈಯಲ್ಲೇ ಬರೀತಿದ್ಲು. ನಿಮಗ್ ನೆನ್ಪಿದ್ಯಾ? ಹೀಗೆ ಸೀಮೆ ಸುಳ್ಳ ಹಿಡ್ಕೊಂಡು ನಮ್ಮನೆ ಗೋಡೆಗೆಲ್ಲ ಎಡಕೈಯಲ್ಲಿ ಬರೀತ್ ನೀವಾಗ ಹೋಗಿ ಇಲ್ಲಮ್ಮ ಬಲಕೈಯಲ್ಲಿ ಬರಿ ಅಂತ ಹೇಳಿದ್ರು ಅವ್ಳು ಎಡಕೈಯಲ್ಲೇ ಬರೀತಿತ್ತು. ಹೋದ್ ನನ್ ಮಕ್ಳು ಪದಕ್ ಬಂದಿದ್ದಾಳೆ ಅನ್ನೋ ತರನೇ ನಡ್ಕೋತಿದ್ದಾಳೆ. ಅವಳು ಮುತ್ತು ಮುಖ ನೋಡ್ತಿದ್ರೆ, ಅವ್ಳು ನಡ್ಕೋತಿರೋ ರೀತಿ ನೋಡ್ತಿದ್ರೆ, ಅವಳ ಬಂದ ಅಪ್ಪ ಅಮ್ಮ ಅಂತ ಬಾಯ್ ತುಂಬಾ ಕರಿತಿರೋದ್ ನೋಡ್ತಿದ್ರೆ ನನ್ ತಾರನೇ ನನಗೋಸ್ಕರ ವಾಪಸ್ ಬಂದಿದ್ದಾಳೆ ಅಂತ ಅನ್ಸುತ್ತೆ ರೀ. ಕಬ್ಬನ್ನ ಯಾವ ಭಾಗದಲ್ಲಿ ತಿಂದ್ರು, ಯಾವ ರೂಪದಲ್ಲಿ ತಿಂದ್ರು ಅದ್ ಸೀನೆ ಕೊಡುತ್ತೆ ಅನ್ನೋ ಹಾಗೆ ಇವಳನ್ನ ಯಾವ ರೀತಿ ಹೊಡೆದ್ರು ನನಗೆ ನನ್ ಕಂದಮ್ಮನೇ ನೆನ್ಪಾಗ್ತಾಳೆ. ಮಗು ಚೆನ್ನಾಗಿರ್ಬೇಕು, 100 ವರ್ಷ ಖುಷಿಯಾಗಿರ್ಬೇಕು. ನಾನು ಆ ಮಗುಗೆ ಮಾಡಕ್ಕಾಗ್ದೇ ಇರೋ ಎಲ್ಲಾನು ಇವಳಿಗ್ ಮಾಡಿ ತೃಪ್ತಿ ಪಡ್ಬೇಕು ಅಂತ ಅನ್ನಿಸ್ತಾ ಇದ್ದಾರೆ. ಇವ್ರಂತ ತಪ್ಪ. ಇವಳು ಒಂದ್ ವೇಳೆ ನಮ್ ಮಕ್ಳು ತಾರನೇ ಹಾಕಿತ್ತಿದ್ರೆ ಅವಳನ್ನ ಹಾಲಲ್ಲಿ ಮಲ್ಕೋ ಚಳಿಯಲ್ಲಿ ನಡುಕಿದ್ರು ಪರವಾಗಿಲ್ಲ ಅಂತ ಹೇಳೋದಕ್ಕೆ ನಿಮಗ್ ಬಾಯಿ ಬರ್ತಿತ್ತ? ನಾನ್ ಮಾಡ್ತಾ ಇರೋದು ಅದನ್ನೇ ಅಲ್ವಾ? ಅದನ್ನೆಲ್ಲ ಕಳ್ಕೊಂಡ್ ಬಂದಿರೋಳು ಅವಳು. ಕಳ್ಕೊಂಡಿರೋದನ್ನ ಅವಳಲ್ಲಿ ನೋಡ್ತಿರೋ ನಾವು. ಯಾರನ್ನೋ ನೋಡಿ ನನ್ನ ಮಗಳು ಅಂತ ಪ್ರೀತಿಸೋ ನಿನ್ನ ಹೃದಯ ಯಾವ ತಪ್ಪನ್ನೂ ಮಾಡದೇ ಇರೋ ಆ ನನ್ನ ಕಂದಿನ ಮೇಲೆ ಯಾಕೆ ಶಾಂತಿ ತೋರಿಸ್ತಾ ಇಲ್ಲ ನೀನು? ತಾರ ಮೇಲೆ ನೀನಿಟ್ಟಿರೋ ಪ್ರೀತಿ ಅನುಕಂಪ ತಪ್ಪಲ್ಲ. ಆದ್ರೆ ಒಂದ್ ಕ್ಷಣ ಪ್ರೀತಿಗೋಸ್ಕರ 26 ವರ್ಷದಿಂದ ಕಾಯ್ತಾ ಇರೋ ಆ ನನ್ ಕಂದನ್ ಯಾಕೆ ಅಯ್ಯೋ ಅನಿಸ್ತೀಯಾ? ಲೋ ಅಪ್ಪ ಸೂರ್ಯ, ನಾನ್ ನಿಮ್ಮ ಅಮ್ಮ ಹೇಳ್ತಾ ಇದ್ದೀನಿ ಕಣೋ, ನಿನ್ ರೂಮನ್ನ ಆ ತಾರಂಗ್ ಬಿಟ್ಕೊಟ್ಬಿಡೋ ಕಂದ ಅಂತ ಒಳ್ಳೆ ಮಾತ್ನಲ್ಲಿ ಹೇಳಿದಿದ್ರೆ ಲೇ ರೂಮ್ ಅಲ್ಲ ಕಣೆ, ತನ್ನ ಪ್ರಾಣನೇ ಬಿಟ್ಕೊಟ್ಬಿಡ್ತಿದ್ದ ಕಣೆ ನನ್ ಮಗ ಸೂರ್ಯ. ಆ ಹೆಣ್ಮಗು ಅವಳನ್ನ ಅನ್ನೋ ಬರದಲ್ಲಿ ಪಾಪ ತಂದೆ ತಾಯಿನ ಯಾಕೆ ಬೀದಿಗೆ ತರ್ತಿದೀಯಾ? ಜೇನ್ಸ್ ಅವ್ರಿ ಮೊಂಡಾಗಿರೋ ಮಚ್ಚನ ಚೂಪ್ ಮಾಡಕ್ಕಾಗಲ್ಲ ರೀ. ಅದನ್ನ ಕುಲ್ಮೆಗೆ ಇಡ್ಬೇಕು, ಸುಕ್ಕೆಲೆ ತಕ್ಬೇಕು. ಅಲ್ಲ ಶಾಂತಿ, ನಿಮ್ಮ ಪಾಲಿಗೆ ಅವರಿಬ್ರು ಅಶ್ವಿನಿ ದೇವತೆ ಮಕ್ಳೇ ಆಗಿರ್ಬೋದು, ಆದ್ರೆ ನನ್ ಪಾಲಿಗಲ್ಲ. ನನ್ಗಿಷ್ಟ ಇಲ್ದೇ ಇರೋದ್ನ ತಂದು ಹತ್ರ ಮಾಡ್ಕೋ ಅಂತ ನೀವ್ ಎಷ್ಟೇ ಬಲವಂತ ಮಾಡಿದ್ರು ನನ್ ಮನ್ಸು ಅದಕ್ಕೆ ಒಪ್ಪಲ್ಲ ರೀ. ನೀವೇ ಹೇಳ್ತಿರಲ್ಲ ಲೋಕೋ ಭಿನ್ನ ರುಚಿ ಅಂತ. ಒಬ್ಬೊಬ್ರಿಗೆ ಒಂದೊಂದ್ ಆಸೆ ರೀ. ನನ್ ಹಾಗೆ ನೀವಿರಕ್ಕಾಗಲ್ಲ, ನಿಮ್ ಹಾಗೆ ನಾನ್ ಯೋಚನೆ ಮಾಡಕ್ ಆಗಲ್ಲ. ಸೂರ್ಯನ್ ವಿಷಯ ಬಂದಾಗೆಲ್ಲ ನಮ್ ಮನೇಲಿ ನಡೀತಿರೋ ಪಜಿತಿನೇ ಇದು. ಏನು ಆಗಿಲ್ಲ ಅಂತ ಸುಮ್ನಿದ್ಬಿಡಿ, ಇಲ್ಲಾಂದ್ರೆ ನನ್ ಮನ್ಸು ಕೆಡುತ್ತೆ, ನಿಮ್ ಆರೋಗ್ಯನೂ ಹಾಳಾಗತ್ತೆ. ಯಾಕಪ್ಪ ಕಣ್ಣರ್ಸ್ಕೊತಾ ಇದ್ಯಾ? ಧೂಳೇನಾದ್ರು ಬೇತೇನಪ್ಪ? ಅಪ್ಪ ಉರುಬ್ಲಾ? ನಿನ್ನ ಕಣ್ಣಲ್ಲಿ ರಕ್ತನೇ ಬರ್ತಿದ್ರು ನನ್ನ ಕಣ್ಣಲ್ಲಿರೋ ನೀರ್ ಒರ್ಸಕ್ ನೋಡ್ತಾ ಇದೀಯಕಂದ. ನೀನು ನನ್ ಮಗನಾಗ್ ಹುಟ್ಟಿದ್ದು ನನ್ನ ಅದೃಷ್ಟ ಅನ್ಕೊಳ್ಳೋ, ನನ್ನ ಮನೇಲಿ ಹುಟ್ಟಿದ ನೀನು ಪಾಪಿ ಅನ್ಕೊಳ್ಳೋ, ನಂಗೆ ಗೊತ್ತಾಗ್ತಿಲ್ಲ ಕಣೋ. ಕಣ್ಣು ಅರಿಯದ್ದನ್ನ ಕರುಳು ಅರಿಯುತ್ತೆ ಅಂತಾರೆ. ಅಂಥ ತಾಯಿ ಕರುಳಿಗೂ ಇನ್ನ ಕೂಗು ಆಕ್ರಂದನ ಕೇಳ್ತಾನೆ ಇಲ್ವಲ್ಲೋ. ಅದ್ ಯಾವ ಮಾಯ ಆವರಿಸ್ಕೊಂಡಿದೆ ಅವಳನ್ನ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಪಂಚದಲ್ಲಿ ಯಾವ ತಂದೆನು ತನ್ನ ಮಗನಿಗೆ ಹೇಳ್ದೆ ಇರೋ ಒಂದ್ ಮಾತು ಹೇಳಕ್ಕಂದ ನೊಂದ್ಕೋಬಾರ್ದು. ನನ್ ಕಂದ ತಾರ ಹೋಗ್ಬಿಡೋ ಬದ್ಲು ನೀನ್ ಹೋಗ್ಬಿಡ್ಬೇಕಾಗಿತ್ತು ಸೂರ್ಯ. ಅವತ್ತೇ ನೀನು ಹೋಗ್ಬಿಟ್ಟಿದ್ರೆ ಇನ್ಯಾವುದೋ ತಾಯಿ ಮಡಿಲಲ್ಲಿದ್ದು ಅವಳು ಪ್ರೀತಿನ ನೀನು ಅನುಭವಿಸ್ಬೋದಾಗಿತ್ತು. ಈ ಪಾಪಿ ತಂದೆಗೋಸ್ಕರ ಹೊರಟೋಗೋ ಜೀವನ ಇನ್ನು ಯಾಕೋ ಹಿಡಿದಿಟ್ಕೊಂಡ್ ಕೂತಿದ್ಯಾ ಸೂರ್ಯ? ನಮ್ಮಪ್ಪ ಕಣ ನೀನು, ನಮ್ಮಪ್ಪ. ಈ ಮನೆ ದೇವ್ರು ಕಣ ನೀನು, ಈ ಮನೆ ದೇವ್ರು ಕಣಯ್ಯ ನೀನು, ಪರಮಾತ್ಮ. ಹೊತ್ತು ಹೊಡ್ತೇನೆ ನಮ್ಮನ್ನೆಲ್ಲ ನಗಿಸ್ಬಿಟ್ಟಿಯಲ್ಲೋ ಭಗವಂತ. ಈ ಹಾಳಾದ ಕಣ್ಗಳು ಇನ್ನು ಎಷ್ಟು ದಿನ ನಿನ್ ಸಂತ ನೋಡ್ಬೇಕು ನನ್ನಪ್ಪ. ಯಾವುದೇ ತಂದೆ ಆಗಿದ್ರು ತನ್ನ ಹೆಂಡತಿನ ಹೊಡೆದು ಸರಿ ಮಾಡಿರೋನು. ನಾನ್ ಕೈಲಾಗದೆ ಇರೋನ್ ಕಣಪ್ಪ, ಕೈಲಾಗದೆ ಇರೋ ಪಾಪಿ ಕಣ ನಾನು. ಹಾಳಾಗೋದ್ ನೀನ್ ಬದುಕನ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ ಕಣ. ನಿನ್ ಜೀವನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ ಸೂರ್ಯ. ನಿನ್ ಜೀವನ ಹೀಗಾಗಿರೋದಕ್ಕೆ ಒಂದ್ ರೀತಿಯಲ್ಲಿ ನಾನು ಕಾರಣನೇ. ನನ್ನ ಅಪ್ಪ ಕಣ ನೀನು. ಒಂದೇ ಒಂದ್ಸಲ ಈ ಪಾಪಿ ಅಪ್ಪನ ಕ್ಷಮಿಸ್ತೀಯಪ್ಪ ಸೂರ್ಯ. ಅಪ್ಪ ಏನಪ್ಪ ಮಾಡ್ತಾ ಇದೀಯ ನೀನು? ಯಾಕಪ್ಪ ನನಗೆ ಇಂಥ ಶಿಕ್ಷೆ ಕೊಡ್ತಾ ಇದೀಯಾ? ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದು ನಾನು? ಆಯ್ ಪ್ರೀತಿನ ಕಳ್ಕೊಂಡೆ ಅಪ್ಪ. ನೀನ್ ಹಿಂಗೆಲ್ಲ ಮಾಡಿದ್ರೆ ನನ್ ತಂದೆ ವಾತ್ಸಲ್ಯ ಕಳ್ಕೊಂಡ್ಬಿಡ್ತೀನಪ್ಪ. ಪ್ಲೀಸಪ್ಪ ದಯವಿಟ್ಟು ಈಗೆಲ್ಲ ಮಾಡಬೇಡಪ್ಪ. ನೀನು ಹೆಂಡತಿನ ಅರ್ಧಾಂಗಿ ಅಂದ್ರು ನಿನ್ನ ಇಡೀ ದೇಹನ ನನಗೋಸ್ಕರ ಸೌಸಿರೋ ಪುಣ್ಯಾತ್ಮ ಕಣಪ್ಪ ನೀನು. ಎಷ್ಟೇ ಜನ್ಮ ಎತ್ ಬಂದ್ರು ನಿನ್ ಋಣ ತೀರ್ಸಕ್ಕಾಗತ್ತ ನಾನು ಹೇಳು? ಕಣ್ ಕೊಟ್ಟ ದೇವ್ರು ಕಣ್ಣೀರ್ ಇಡೋದಕ್ಕೆ ಒಂದು ಕಾರಣ ಕೊಟ್ಟ. ನೀವು ಯಾರೋ ಬಂಡ್ ಬುಡ್ಡಿ ಮಗ ಯಾವ್ದಕ್ಕೂ ಸೋಲಲ್ಲ ಅನ್ಕೊಂಡು ಸೋಲ್ಸೋದಿಕ್ಕೆ ಅಂತಾನೆ ಇಂಥ ತಾಯಿನ ಕೊಟ್ಟ. ಚೂರೇ ನೋವನ್ನ ಕೊಡೋ ಬದ್ಲು ಹೃದಯನ ಚೂರ್ ಮಾಡ್ಬಿಟ್ಟ. ಸಾಕು ನನಗ ಆ ಶಿಕ್ಷೆನೇ ಸಾಕು ಅಪ್ಪ. ದಯವಿಟ್ಟು ಕಣಪ್ಪ
ನೀನ್ ನನ್ ಕಾಲೆಲ್ಲ ಮುಟ್ಟಿ ನಾನ್ ಬದುಕಿರೋವರೆಗೂ ಪ್ರಾಯಶ್ಚಿತ ಪಡೋ ಹಂಗ ನನಗ್ ಶಿಕ್ಷೆ ಕೊಡ್ಬೇಡಪ್ಪ, ಕೊಡ್ಬೇಡ. ಏನಾಗಿದೆಯಪ್ಪ? ಏನಾಗಿದೆ? ಏನಿಲ್ಲ, ಎಲ್ಲ ಸರಿಯಾಗಿದೆ, ಕರೆಕ್ಟ್ ಆಗಿದೆ ಎಲ್ಲಾನು. ಭಗವಂತ ಅಂಗವೈಫಲ್ಯ ಕೊಟ್ರೆ ಅವ್ರಿಗೆ ಶ್ರೇಷ್ಠವಾದ ಇನ್ನೊಂದು ಶಕ್ತಿನ ಕೊಟ್ಟು ಅವನು ತಪ್ಪನ್ನ ಸರಿ ಮಾಡ್ಕೋತಾನೆ ಅಂತಾರೆ. ನನಗೆ ತಾಯಿನ ದೂರ ಮಾಡ್ದ, ಆದ್ರೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸು ತಂದೆನ್ ಕೊಟ್ಟಿದ್ದಾನೆ. ಆ ತಂದೆ ಊನ ಆಗಿರೋ ಮಗನ ಬಾಳನ್ನ ನೋಡಿ ಅದನ್ನ ಬೆಳಗೋದಿಕ್ಕೆ ಮೀನಾ ಅಂತ ಜ್ಯೋತಿನ ಅವನು ಬಾಳಲ್ಲಿ ಇಟ್ಟಿದ್ದಾನೆ. ನಾನು ಕಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಪಡ್ಕೊಂಡ್ ಖುಷಿ ಪಟ್ಟಿದ್ದೀನಿ. ಆದ್ರೆ ನನ್ನ ಕೋಪಕ್ಕೆ ಹೆಂಗಂದ್ರಂಗಂತಾರ ಸಕ್ಕರೆ ಅವಳನ್ನ. ನಾನ್ ಪಾಪಿನಪ್ಪ, ಹೌದಪ್ಪ ನಾನು ಪಾಪಿನೇ. ಆದ್ರೆ ಅವಳು ಯಾವ ಪಾಪ ಮಾಡಿದಾಳೆ ಅಂತ ಈ ಶಿಕ್ಷೆ ಅನುಭವಿಸ್ಬೇಕು ಅವಳು. ಬಾಳೆಗೋನೆ ಗಂಗೆನ ಮುಳುಗಿದ್ರೆ ಪಾಪ ಹೋಗುತ್ತೆ ಅಂತಾರೆ, ಗಂಜಲ ಬಿದ್ರೆ ಶುದ್ಧ ಆಯ್ತು ಅಂತಾರೆ, ಹಸುಗೆ ಹಣ್ಣು ತಿನ್ಸಿದ್ರೆ ಕರ್ಮ ಹೋಗುತ್ತೆ, ಇರುವೆಗೆ ಸಕ್ಕರೆ ಹಾಕಿದ್ರೆ ಸುಖ ಸಿಗತ್ತೆ ಅಂತಾರೆ. ನಮ್ ಬಾಳ್ವೆಗೆ ಏನ ಮಾಡಿದ್ರೆ ನೆಮ್ಮದಿ ಸಿಗತ್ತೆ ಅಂತ ಗೊತ್ತೇ ಆಗ್ತಿಲ್ಲಪ್ಪ. ಆಯ್ತಪ್ಪ, ಆಯ್ತು. ಇಷ್ಟ ದಿನ ಹೇಗಿತ್ತು, ಇನ್ ಮುಂದೆನು ಈ ಮನೆ ಅಂದ್ರೆ ಇವತ್ತು ನಾಳೆ ನಾಡಿದ್ದು ನಮ್ ಬಾಳ್ವೆ ಇರೋವರೆಗೂ ಈ ಮನೆ ಹೀಗೆ ಇರುತ್ತೆ. ಏನೂ ಆಗಿಲ್ಲ ಬಿಟಾಕ್. ನೋಡ್ಲಿ ಇಲ್ಲಿ ಏನು ನಡೆದಿಲ್ಲ, ಇಲ್ಲಿ ಏನು ಆಗಲ್ಲಪ್ಪ. ನೋಡು, ನೀನು ಕೊರಗಲ್ಲ, ನಾನು ಅಳಲ್ಲ, ಬಿಟ್ಬಿಡು ಬಿಟಾಕ್. ಒಂದೇ ವಿಷಯಕ್ಕೆ ಹೇಗೆ ಪ್ರತಿ ಸಲನು ನಗಲ್ವೋ ಹಾಗೆ ಒಂದೇ ವಿಷಯಕ್ಕೆ ಮತ್ತೆ ಮತ್ತೆ ಅಳೋದು ತಪ್ಪು. ಆರಾಮಾಗಿದ್ ಬಿಡೋಣ. ಒಂದೇ ಒಂದ್ಸರಿ ಫೀಲಿಂಗಪ್ಪ, ಜಿಂದಾಬಾದ್. ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕಪ್ಪ. ಅದನ್ನ ನೋಡಿ ನನಗೆ ಒಂದ್ 52 ದಿನ ಆಯಸ್ ಜಾಸ್ತಿ ಆಗ್ಬೇಕು. ಸರಿನಾ ಹೇಳಪ್ಪ. ಆಯ್ತಪ್ಪ. ಆಯ್ತು ಕಣ, ನಿನ್ ಸಂತೋಷನೇ ನನಗೂ ಸಂತೋಷ. ಥ್ಯಾಂಕ್ ಯು. ನೋಡಪ್ಪ ನೀನು. ಬರಪ್ಪ, ನಮ್ ಬಾಳ್ವೆಗೆ ದೋಸೆನೋ ರೊಟ್ಟಿನೋ ಏನೋ ಹಾಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಬಾ. ಬೇಗ ಒರ್ಸ್ ಬನ್ನಿ, ಅವರೆಕಾಳು ಉಪ್ಪಿಟ್ಟು ಮಾಡಿದೀನಿ ತಿನ್ನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಆಗತ್ತೆ ಕಣ ಮೀನಾ. ಯಾವ ಸಂತೋಷಕ್ಕೋ? ನಾಳೆ ಲಕ್ಷ್ಮಿ ಹಬ್ಬ ಅಲ್ವೇನೆ? ನಿಜವಾದ ಲಕ್ಷ್ಮಿನ ಬಿಟ್ಟೇ ಬಿಟ್ಟಿದ್ದೀರಾ? 3 ಗಂಟೆ ಹಾಕಿ ನಂಟಾಕೊಂಡ್ ಮನೇಲಿ ಇಸ್ಕೊಂಡಿದ್ವಾನೆ. ನಾನಲ್ಲ ರೀ, ಮತ್ತೆ ಶ್ರುತಿ. ಓ, ಆ ಮಗುನ ಮರ್ತ್ಬಿಡದ್ ತಪ್ಪಲ್ವಾ? ಏನು ಮಾಡು ಸಾಯದಪ್ಪ ಇದ್ರ ಬಾಳ್ವೆಗೆ. ಏನಾದ್ರೂ ಒಂದು ಮಾಡೋಣ.